ಒಂದು ವೇಳೆ ಮಗನಿಂದ ಜೀವಕ್ಕೆ ಅಪಾಯ ಆಗೋದಾದ್ರೆ ಮುಳ್ಳಿಲ್ಲ ಬಿಡ್ರಿ. ಅಮೃತ ಅವರೇ, ಒಂದು ಮಾತು. ಯಾವ ಮಾತು ಬೇಡ, ಸುಮ್ಮನೆ ಇರಿ. ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ಈ ರೋಸ್ ನೋಡಿ ಎಷ್ಟು ಸುಂದರವಾಗಿದೆ, ನಿಮ್ಮ ಮುಖದ ಥರನೇ. ಅಕ್ಕಪಕ್ಕದಲ್ಲಿರೋರು ಏನು ಅನ್ಕೋತಾರೆ? ರೀ, ನಾವಿರೋದು ನಮ್ಮ ಮನೆ ಹಾಲಲ್ಲ, ನಮ್ಮ ರೂಮಲ್ಲಿ. ಇಲ್ಲಿ ಯಾರು ಬರೋದಕ್ಕೆ ಸಾಧ್ಯ? ನಾನು ಹೇಳಿದ್ದು ಹಾಗಲ್ಲ. ಮತ್ತೆ ನೀವು ಆಡೋ ಮಾತನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಂತ. ನಾವಿರೋದು 4 ಗೋಡೆಗಳ ಮಧ್ಯ ಕಣ್ರಿ. ಅರ್ಜುನ್ ಅವರೇ, ಕೆಲವು ಸಮಯ ಗೋಡೆಗಳಿಗೂ ಕಿವಿ ಇರುತ್ತೆ ಅನ್ನೋದನ್ನ ಮರಿಬಾರ್ದು. ರೀ, ನೀವು ಯಾಕೋ ಇವತ್ತು ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನನ್ನ ನಿಮ್ಮನ್ನ ಬಿಟ್ಟು ಬೇರೆ ಯಾರೇ ಇದ್ದಾರೆ ಇಲ್ಲಿ? ಇಲ್ಲಿ ಯಾರು ಇರೋದಕ್ಕೆ ಸಾಧ್ಯ? ರೀ, ಇದನ್ನ ಅವಾಗಿಂದ ನಾನು ಕೇಳ್ತಾ ಇರೋದು. ಯಾಕೆ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಇಲ್ಲಿ ನಾನು ನೀವು ಇಬ್ಬರೇ ಇರೋದು. ಇಂಥ ಸಮಯದಲ್ಲಿ ಸುಮ್ಮನೆ ಮಾತಾಡ್ಕೊಂಡು ಯಾಕೆ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ಅಂದೆ. ಏನಂದ್ರಿ? ಅರ್ಜುನ್ ಅವ್ರೆ, ಏನಾಯ್ತು? ಹಾಗೆ ನಿಮ್ಮ ನಗುವಿನ ಬಾಣ ನನ್ನ ಹಾರ್ಟ್ ಟಚ್ ಮಾಡ್ಬಿಡ್ತಾ. ಯಾವಾಗಲೂ ನಿಮ್ದು ತಮಾಷೆನೆ. ಏನ್ರಿ, ನೀವೇ ಲೈಟ್ ಆಫ್ ಮಾಡ್ಬಿಟ್ರಿ? ಅದ್ರ ಅರ್ಥ ಏನು ಗೊತ್ತಾ? ಏನ್ ಹೇಳಿ? ಬೇಗ ಮಲ್ಕೊಳ್ಳಿ ಅಂತ. ಅರ್ಜುನ್ ಅವ್ರೆ, ಇದೆಲ್ಲ ಬೇಡ ರೀ. ನನ್ನ ಹೆಂಡತಿ ನಾನು ತಪ್ಕೊಂಡ್ರೆ ಏನ್ರಿ ತಪ್ಪು? ಅರ್ಜುನ್ ಅವ್ರೆ, ಬೇಡ ಬೇಡ ಅರ್ಜುನ್, ಅರ್ಜುನ್ ಅರ್ಜುನ್, ನನ್ನ ಮಾತು ಕೇಳು. ಬೇಡ ಬೇಡ. ಸಾಯಿ, ಸಾಯಿ, ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. ಸಾಯಿ.
ಇಲ್ಲ, ನಾನು ಅರ್ಜುನಿಗೆ ಅಂತ್ಯ ಕಾಣಿಸ್ತಾ ಇದ್ರೆ ಅವನೇ ನನ್ನ ಅಂತ್ಯನ ಕಾಣಿಸ್ತಾನೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಸ್ವಾರ್ಥಿಗಳಾದ್ರೇನೆ ಸಂತೋಷವಾಗಿ ಬದುಕೋದಕ್ಕೆ ಸಾಧ್ಯ ಅನ್ನೋದು ಅಕ್ಷರಶಃ ಸತ್ಯ. ಗರುಡ ಬದುಕಬೇಕು ಅಂದರೆ ಹಾವನ್ನು ತಿನ್ನಲೇಬೇಕು, ಹಾವು ಬದುಕಬೇಕು ಅಂದರೆ ಕಪ್ಪೆನ ನುಂಗ್ಲೇಬೇಕು. ಇದೇ ಪ್ರಕೃತಿ ನಿಯಮ. ಅರ್ಜುನ್ ಅರ್ಜುನ್ ನಾನು ಬದುಕಲೇಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನೀನು ಸಾಯಲೇಬೇಕು. ನಾನು ಸಾಯಿಸ್ತೀನಿ. ಇಷ್ಟಕ್ಕೂ ನೀನು ನನ್ನ ಮಗನೇ ಅಲ್ಲ. ನನಗೆ ನಿನಗೆ ಯಾವ ಸಂಬಂಧನೂ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಶೇಷ, ಅರ್ಜುನವರಲ್ಲಿ ಏನಾದರೂ ಅಸಹಜತೆ ನಿನಗೆ ಗೋಚರ ಆಯ್ತಾ? ಇಲ್ಲ ಅಮೃತ, ಅವರಲ್ಲಿ ಯಾವ ಅಸಹಜತೆಯೂ ನನಗೆ ಕಾಣಲಿಲ್ಲ. ಈಗೇನು ಮಾಡೋದು ಶೇಷ? ಆತಂಕಕ್ಕೆ ಒಳಗಾಗಬೇಡ ಅಮೃತ. ಸೂರ್ಯ ಉದಯ ಆಗೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಅಲ್ಲಿವರೆಗೆ ನಾನು ಅರ್ಜುನ್ ಅವರನ್ನು ಗಮನಿಸ್ತೀನಿ. ನೀನು ಸಮಾಧಾನದಿಂದ ನಿದ್ರಿಸು. ಸರಿ. ನಾನು ಹೇಳುವ ಹಾಗೆ ಮಾಡು. ಆಗ್ಲಿ ಗುರುಗಳೇ, ಅದೇನಂತ ಹೇಳಿ. ಇಲ್ಲಿಂದ ಪೂರ್ವಕ್ಕೆ ಹೋಗು. ಅಲ್ಲಿ ನಿನಗೆ ಒಂದು ವಟವೃಕ್ಷ ಕಾಣುತ್ತದೆ. ಅಲ್ಲಿ ನಿಂತು ನಿನ್ನ ಎಡಕ್ಕೆ ವೀಕ್ಷಿಸಿದರೆ ಅಲ್ಲಿ ನಿನಗೆ ಒಂದು ಫಣಿ ವೃಕ್ಷ ಕಾಣುತ್ತದೆ. ಆ ವೃಕ್ಷವನ್ನು ಸಮೀಪಿಸಿ ಅದನ್ನು ಅಗೆದು ಅದರ ಬೇರನ್ನು ಸಂಗ್ರಹಿಸಿ ಮುಂದೆ ಹೋದರೆ ಅಲ್ಲಿ ನಿನಗೆ ಒಂದು ವೈನ್ಯತೆಯ ವೃಕ್ಷ ಗೋಚರವಾಗುತ್ತದೆ. ಅದನ್ನು ನೀನು ಸುಲಭವಾಗಿ ಸ್ಪರ್ಶಿಸಲು ಸಾಧ್ಯವಾಗುವುದಿಲ್ಲ. ಕಾರಣ ನೀನು ಸಹ ನಾಗವಂಶದವಳು. ಗರುಡ ಗಾಯತ್ರಿ ಮಹಾಮಂತ್ರವನ್ನು ಪಠಿಸುತ್ತಾ ಅದರ ಬೇರನ್ನು ಸಂಗ್ರಹಿಸಿ ಅದನ್ನು ಅರ್ಜುನ್ ಶಯಗ್ರಹದಲ್ಲಿ, ಅದರಲ್ಲೂ ಶಯ ಅಡಿಯಲ್ಲಿ ಇಡು. ಅವನ ನಾಗಯೋಧನ ಲಕ್ಷಣಗಳು ತಾತ್ಕಾಲಿಕವಾಗಿ ಕ್ಷೀಣಿಸುತ್ತವೆ. ಅಂದರೆ ಕೇವಲ 5 ದಿನಗಳ ಕಾಲ ಮಾತ್ರ ಎಂದು. ತಮ್ಮಿಂದ ತುಂಬಾ ಉಪಕಾರ ಆಯಿತು. ತಾವು ಹೇಳ್ದಾಗೆ ಮಾಡ್ತೀನಿ. ನಾನಿನ್ನು ಹೊರಡ್ಬೋದಾ? ಹೋಗಿ ಬಾ ದಮಯಂತಿ. ಮನುಷ್ಯ ಲೋಕದ ಸಂಪರ್ಕಕ್ಕೆ ಬಂದು ನೀನೂ ಸಹ ಮನುಷ್ಯರಂತೆ ಅರಿಷಡ್ ವರ್ಗಗಳಿಗೆ ಬಲಿಯಾಗಿದ್ದೀಯಾ ದಮಯಂತಿ. ಇದರ ಫಲ ಮತ್ತು ಪರಿಣಾಮವನ್ನು ನೀನು
धीमहि तन्नो गरुडः प्रचोदयात्। ಅರ್ಜುನ್ ಒಂದಿನ ಈ ಬೇರೆ ಮೇಲೆ ಮಲಗಿದ್ರೆ ಸಾಕು, 4-5 ದಿನ ಅವನಿಗೆ ನಾಗಯೋಧ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಶೇಷ, ಅರ್ಜುನ್ ಅವ್ರ ಬಗ್ಗೆ ಏನಾದರೂ ಸುಳಿವು ಗೋಚರ ಆಯ್ತಾ? ಇಲ್ಲ, ನಿನ್ನ ಸಂದೇಹ ಸತ್ಯಕ್ಕೆ ದೂರವಾದ ಮಾತು ಅನಿಸ್ತಾ ಇದೆ. ನನ್ನ ಅರ್ಜುನ್ ಅವರ ವರ್ತನೆ ನನಗೆ ತಿಳಿದಿದೆ. ಅವರು ಇತ್ತೀಚಿನ ದಿನಗಳಲ್ಲಿ ಅಸಹಜವಾಗಿ ವರ್ತಿಸ್ತಾ ಇರೋದು ನಿಜ. ನೀನು ಹೇಳೋದೇ ನಿಜವಾಗಿದ್ರೆ ಅರ್ಜುನ್ ಅವರಲ್ಲಿ ಆ ಅಸಹಜತೆ ನನಗೆ ಗೋಚರವಾಗಬೇಕಿತ್ತಲ್ವಾ? ಅವರ ಅಸಹಜತೆ ನಿನ್ನ ಗಮನಕ್ಕೆ ಬಾರದೇ ಇರಬಹುದು. ಅದು ಹೇಗೆ ಸಾಧ್ಯ ಅಮೃತ? ಇಡೀ ರಾತ್ರಿ ಗಮನ ಇಟ್ಟು ಅವರನ್ನ ಪರೀಕ್ಷೆ ಮಾಡಿದ್ದೀನಿ. ಇನ್ನೊಂದು ದಿನ ನನ್ನ ಸಮಾಧಾನಕ್ಕೋಸ್ಕರ ಅರ್ಜುನ್ ಅವರನ್ನ ಗಮನಿಸು. ನಿನ್ನ ಸಮಾಧಾನಕ್ಕೆ ಒಂದಿನ ಏನು, ಇನ್ನು 2-3 ದಿನ ಬೇಕಾದರೆ ಅರ್ಜುನನ ಗಮನಿಸ್ತೀನಿ. ಯಾರು ನಂಬಿದ್ರು ಅಮೃತನ ನಂಬೋದಕ್ಕಾಗೋದಿಲ್ಲ. ಯಾವ ಸಮಯದಲ್ಲಿ ಹೇಗಿರ್ತಾಳೆ, ಏನು ಮಾಡ್ತಾಳೆ ಅಂತಾನೆ ಗೊತ್ತಾಗೋದಿಲ್ಲ. ಗುರುಗಳು ಹೇಳಿದ ಬೇರ್ನ ನಾನು ಅರ್ಜುನ ಹಾಸಿಗೆ ಕೆಳಗಡೆ ಇಟ್ಟಿದ್ದೀನಿ. ಅದಲ್ಲೇ ಇದೆ ಅಂತ ಖಚಿತ ಆದರೆ ಸಾಕು, ನನಗದೇ ಸಮಾಧಾನ.
ಅಜ್ಜಿ ನೀವೇ ನಮ್ಮ ಕೋಣೆಯಲ್ಲಿ? ಅಜ್ಜಿ ನಿಮ್ಮನ್ನೇ ಕೇಳ್ತಾ ಇರೋದು. ಯಾಕೆ ಹಾಗೆ ಸುಮ್ಮನೆ ನಿಂತಿದ್ದೀರಾ? ನನಗೆ ಮೊಬೈಲ್ ಚಾರ್ಜರ್ ಬೇಕಿತ್ತು. ಅದು ಬೇಕಾದರೆ ಹಾಸಿಗೆ ಹತ್ರ ಏನು ಮಾಡ್ತಾಯಿದ್ರಿ? ಅಯ್ಯೋ, ಹಾಸಿಗೆ ಹತ್ರ ನಾನೇನು ಮಾಡಲಿ? ಚಾರ್ಜರ್ ಹುಡುಕ್ತಾ ಇದ್ದೆ ಕಣೆ. ಇಲ್ಲೇ ಇದೆ, ತಗೊಳ್ಳಿ. ಅಯ್ಯೋ, ಇಲ್ಲೇ ಇದೆಯಾ? ನಾನು ನೋಡಲೇ ಇಲ್ಲ ನೋಡು. ಇಲ್ಲೇ ಇದೆಯಾ? ಅದು ನನ್ನ ಚಾರ್ಜರ್ ವೈರು ಕಟ್ಟಾಗ್ಬಿಟ್ಟಿದೆ, ಚಾರ್ಜೇ ಆಗ್ತಾ ಇಲ್ಲ. ನಾನು ನೋಡಲೇ ಇಲ್ಲ. ಈ ತ್ರಿವೇಣಿ ನಮ್ಮ ಕೋಣೆಗೆ ಬಂದಿರೋ ಉದ್ದೇಶನೇ ಬೇರೆ. ಇವಳನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಯಾಕೆ ಬಂದಿರ್ಬೋದು ಇವಳು? ಅಜಯ್, ಗುಡ್ ಮಾರ್ನಿಂಗ್ ಅಜಯ್. ಇವಳು ಯಾಕೆ ಈಗ ನೋಡ್ತಿದ್ದಾಳೆ ನನ್ನನ್ನು? ನಾನು ಬೇರಿಟ್ಟಿರೋ ವಿಷಯ ಇವಳಿಗೇನಾದರೂ ಗೊತ್ತಾಗೋಯ್ತಾ?